ಅಥೆಂಟಿಕ್ ಮ್ಯಾಂಗೋ ರೆಸಿಪಿ ಹೇಳಿ ಅಲ್ಲ. ನಮ್ಮ ಅಜ್ಜಿ ಮಾಡ್ತಿದ್ದೀವಿ ರೆಸಿಪಿ ಹೇಳ್ಕೊಡ್ತೀನಿ ಬಾ. Hello, welcome to my channel. ಫಸ್ಟು ಬೇಕಾಗಿರೋ ಐಟಮ್ಸ್ ಆಯಿತಾ. ಓಕೆ. ಈಗ ಮ್ಯಾಂಗೋನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯೂಬ್ಸ್ ಒಳಗೆ. ಹಾಂ, ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಬೆಲ್ಲ ಮತ್ತು ಸಾಲ್ಟ್ ಹಾಕ್ಕೊಂಡು ಕುದಿಯೋಕೆ ಇಟ್ಕೋಬೇಕು. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಅವ್ರು ಮಸಾಲೆ ಎಲ್ಲ ಕೈಯಲ್ಲಿ ರುಬ್ತಾಯಿದ್ರು ಒರಳ್ಕಲ್ಲಲ್ಲಿ. ಆಮೇಲೆ ಒಲೆ ಮೇಲೆ ಮಾಡ್ತಾಯಿದ್ರು, ಮಡಿಕೆಯಲ್ಲಿ ಮಾಡ್ತಾಯಿದ್ರು. ಸಕ್ಕ ಟೇಸ್ಟ್ ಬರೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಂಗೆ ಉಪ್ಪು. ಇದು ಭಾಳ ಹುಳಿ ಇರುತ್ತೆ. ಇದು ಭಾಳ ಮಾವಿನಕಾಯಿ ಏನು ಹುಳಿ ಇಲ್ಲ. ಇದು ಹುಳಿ ಇರಲಿಲ್ಲ, ಲೈಟ್ ಇತ್ತು. ಜಾಸ್ತಿ ಹುಳಿಯ ಮಾವಿನಕಾಯಿ ಕಮ್ಮಿ ಇತ್ತು. ಈಗ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಇದಿಷ್ಟು ಮೆಂತ್ಯ, ಇದನ್ನಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು. ಅಥವಾ ದಾವಣಗೆರೆಯಲ್ಲಿ ಮಳೆ ಬರ್ತಿದೆ ಈಗ. ಮಳೆ ಬರ್ತಿದೆ ಅಲ್ಲ, ಇನ್ನೂ ಬಂದಿಲ್ಲ, ಬರ್ತಿದೆ. ಈಗ ಬರಬಹುದು. ಬೆಳಗ್ಗೆಯಿಂದ ಫುಲ್ ಬಿಸಿಲಿತ್ತು. ಆಮೇಲೆ ಎಳ್ಳು, ರೇಂಬೋನು ಕಾಣ್ಬೋದು. ಇದಿಷ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಒಂದು ದೊಡ್ಡ ಗುಡುಗು ಬಂದಿತ್ತು. ಇನ್ನಿಷ್ಟು ರೋಸ್ಟ್ ಮಾಡ್ಕೋಬೇಕು, ಆಯಿತಾ. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಸಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಟ್ರಾನ್ಸಿಷನ್. ಹಾಂ, ಈಗ ಇದು ಕುದೀತಿದೆ ಅಲ್ವಾ, ಹಾಂ, ಅದಕ್ಕೆ ಇದನ್ನು ಹಾಕ್ಕೋಬೇಕು. ಕುದಿಯೋದ್ರಲ್ಲೇ ಹಾಕಬೇಕಾ? ಕುದಿಯೋದ್ರಲ್ಲೇ ಹಾಕಬೇಕು. ಈ ಮಸಾಲೆ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು. ಇದು ಹುಳಿ ಹುಳಿ, ಖಾರ ಮತ್ತು ಬೆಲ್ಲ, ಸ್ವೀಟು, ಹುಳಿ, ಖಾರ ಎಲ್ಲ ಇರುತ್ತೆ ಇದರಲ್ಲಿ. ವಿಷ ಹೇ ಇಲ್ಲ, ಮೀನ್ಸ್ ಬಿಟರ್ ಇರಲ್ಲ. ಈಗ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ವಾವ್, ತಣ್ಣ ಗಾಳಿ ಬರ್ತಿದೆ. ಎಳೆಗಳ ಸೌಂಡ್ ಕೇಳಿಸ್ತಿದೆ ತೆಂಗಿನ ಮರೆಯಲ್ಲಿ. ಈಗ ಕರಿಬೇವು ಹಾಕ್ಕೊಂಡು ಹಿಂಗೆ ಹಾಕೊತಾ ಇದ್ದೀನಿ. ನಿಮಗೆ ಸೌಂಡ್ ಕೇಳಿಸ್ತಿದೆ. ಈ ಬುಲೆಟ್ ಸೌಂಡ್ ಒಂದು ಖರಾಬ್ ಮಾಡಿಬಿಡ್ತು ಸೀನರಿ. ಈಗ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನಾನಂತೂ ಅವತ್ತು ಸಾಂಬಾರೇ ತಿಂದಿಲ್ಲ, ಬರೀ ಇದನ್ನೇ ತಿಂದಿದ್ದೀನಿ. ತೊಕ್ಕು ಮಾವಿನಕಾಯಿ ತೊಕ್ಕು. ಇದು ಮೆಣಸ್ಕಾಯಿ ಅಂತಾರೆ ಕೆಲವೊಂದು ಸೈಡೆಲ್ಲ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಇಲ್ಲಂತೂ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ವಾ, ಟೇಸ್ಟ್ ಮಾಡಿ ಹೇಳಿ ಆಯ್ತು. ಯಾವತ್ತೂ ನಾನೇ ಟೇಸ್ಟ್ ಮಾಡ್ತೀನಿ. ಈಗ ನೀವು ಟೇಸ್ಟ್ ಮಾಡಿ ಹೇಳಬೇಕು. ಬಾಯಲ್ಲಿ ನೀರು ಬರ್ತಿದೆ ನನಗೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮಳೆಯಲ್ಲಿ. ಹಾಂ, ವಾವ್, ಸೂಪರ್. ಲೈಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿ.